4-5 ದಿನಗಳಿಂದ ಒತ್ತುವರಿ ತೆರವು ಕಾರ್ಯವನ್ನು ಏನು ಮಾಡಲಾಗಿರುವಂಥದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವ್ಯಾಪಾರಸ್ಥರು ಏನು ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ ಅವರು ಸಮರ ಸಾರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನೋ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಕಳೆದ 4-5 ದಿನಗಳಿಂದ ಮಾಡಲಾಗಿತ್ತು. ಎಲ್ಲೂ ಕೂಡ ಫುಟ್ಪಾತ್ ಅಂಗಡಿಗಳು ಇಲ್ಲ. ಹೀಗಾಗಿ ವ್ಯಾಪಾರಸ್ಥರು ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಸಾರ್ತಿದ್ದಾರೆ. ಇಂದು ಎಲ್ಲೂ ಕೂಡ ಕಾಫಿ ತಿಂಡಿ ಅಂದರೆ ಫುಟ್ಪಾತ್ನಲ್ಲಿ ಏನೂ ಸಿಗ್ತಾ ಇಲ್ಲ, ಎಲ್ಲ ಬಂದ್ ಮಾಡಿ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಬೆಂಗಳೂರಿನಲ್ಲಿರುವಂತಹ ವ್ಯಾಪಾರಸ್ಥರು ಸಾಕಷ್ಟು ಜನರು ಜೀವನವನ್ನ ನಡೆಸುವಂಥದ್ದೇ ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇರುವಂಥವ್ರು. ಅಂಥದ್ರಲ್ಲಿ ಈ ಸದ್ಯಕ್ಕೆ ಏನು GBA ಒಂದು ಮಾಹಿತಿಯನ್ನು ನೀಡಿದ್ದು ಸಂಪೂರ್ಣವಾಗಿ ಒತ್ತುವರಿ ಕೆಲಸವನ್ನ ಆರಂಭ ಮಾಡಿದೆ. ಇದಾದ ಬಳಿಕ ಸಾಕಷ್ಟು ಜನರ ಹೊಟ್ಟೆ ಮೇಲೆ ಒಂದು ತಣ್ಣೀರು ಬಟ್ಟೆಯನ್ನ ಹಾಕುವುದಕ್ಕೆ ಸದ್ಯಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತಹದ್ದು 6 ಜಂಟಿ ಸಮಿತಿಗಳನ್ನ ಸೇರ್ಕೊಂಡು ಇವತ್ತು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದಲ್ಲಿ ಇವತ್ತು ಹೋರಾಟ ನಡೆಯುತ್ತೆ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ಸಹ ಯಾವುದೇ ರೀತಿಯಾದಂತಹ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದಿಲ್ಲ, ಜೊತೆಗೆ ತಿಂಡಿ ತಿನಿಸುಗಳು ಸಿಗೋದಿಲ್ಲ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳು ಹೇಳಿದ್ರು. ಅದರ ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ನಾನು ಈಗ ಮಲ್ಲೇಶ್ವರಂ ಅಲ್ಲಿದ್ದೀನಿ. ಲಕ್ಷ್ಮಿ, ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಮಲ್ಲೇಶ್ವರಂನ ಭಾಗದಲ್ಲಿ ಯಾವ ರೀತಿಯಾಗಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂತ ಜಾಗ ಹೆಂಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಖಾಲಿ ಇರುವಂತಹ ಜಾಗ ಇದು. ಇಲ್ಲಿ ಗಮನಿಸ್ತಾ ಇರ್ಬೋದು, ಇದು ನನ್ನ ಎಡಭಾಗದಲ್ಲಿ ಆಗಿರ್ಬೋದು, ಜೊತೆಗೆ ಬಲಭಾಗದಲ್ಲಿ ಎರಡೂ ಭಾಗದಲ್ಲೂ ಸಹ ಸಂಪೂರ್ಣವಾಗಿ ಫುಟ್ಪಾತ್ ಖಾಲಿ ಆಗಿರುವಂತದ್ದು. ಯಾಕೆಂತಂದ್ರೆ ಸಾಕಷ್ಟು ಬೆಂಗಳೂರಿನ ಪ್ರಸಿದ್ಧವಾದಂತಹ ಏನು ಸ್ಟ್ರೀಟ್ ಶಾಪಿಂಗ್ ಇತ್ತು, ಆ ಜಾಗದಲ್ಲಿ ಇದು ಒಂದು ಫೇಮಸ್ ಆಗಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಈಗ ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ 4 ದಿನದ ಹಿಂದೆನೆ ಮಲ್ಲೇಶ್ವರಂನಲ್ಲಿ ಒತ್ತುವರಿ ಕೆಲಸವನ್ನ ಮಾಡಿದ್ರು. ಆದ್ರೂ ಸಹ ವ್ಯಾಪಾರಿಗಳು ಆಗಾಗ ಬಂದು ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಸಂಪೂರ್ಣವಾಗಿ ಮಲ್ಲೇಶ್ವರಂ ಭಾಗದಲ್ಲಿ ನಡೆಯುವಂತಹ ಏನು ಸ್ಟ್ರೀಟ್ ಶಾಪಿಂಗ್ ಇದೆ, ಈ ಭಾಗ ಸಂಪೂರ್ಣ ಖಾಲಿಯಾಗಿರುವಂತಹದ್ದು. ಅದರ ಜೊತೆಗೆ ಇಲ್ಲಿ ಆರಾಮಾಗಿ ಏನು ವಾಕ್ ಮಾಡುವಂಥವ್ರಾಗಿರ್ಬೋದು, ಜೊತೆಗೆ ನಡೆದುಕೊಂಡು ಹೋಗುವಂಥವ್ರಿಗೂ ಸಹ ಸಂಪೂರ್ಣವಾಗಿ ಜಾಗ ಖಾಲಿ ಇದೆ. ಆದರೆ ಯಾವಾಗಲೂ ಜನಜಂಗುಳಿಯಿಂದ ಕೂಡಿರ್ತಿದ್ದಂತಹ ಮಲ್ಲೇಶ್ವರಂ ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ವ್ಯಾಪಾರಕ್ಕೆ ಯಾರಾದರೂ ಒಂದು ಕೆಲಸಕ್ಕೆ ಅಂದರೆ ಏನಾದರೂ ತಗೋಬೇಕು ಅಂತಂದರೆ ಬರೋದು ಜನರು ಬಿಟ್ಟರೆ ಬೇರೆ ಯಾವ ಜನರು ನಮ್ಗೆ ಇಲ್ಲಿ ಸಿಗೋದಿಲ್ಲ. ಯಾಕಂತಂದರೆ ಬೀದಿ ಬದಿಯಲ್ಲಿ ಒಂದು ರೀತಿಯಲ್ಲಿ ಕಡಿಮೆ ಬೆಲೆಗೆ ಸಿಗುವಂಥದ್ದು, ಅದರ ಜೊತೆಗೆ ವೇಗವಾಗಿ ನಮ್ಮೆಲ್ಲರಿಗೂ ದೊರೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಬೀದಿ ಬದಿಯ ಒತ್ತುವರಿಯನ್ನ ಮಾಡುವುದಕ್ಕೆ ಸಂಪೂರ್ಣವಾಗಿ ಫುಟ್ಪಾತ್ ಒತ್ತುವರಿ ಮಾಡುವುದಕ್ಕೆ ಈಗ GBA ಮುಂದಾಗಿದೆ. ಇದರ ನಿಟ್ಟಿನಲ್ಲಿ ಇವತ್ತು ಹೋರಾಟ ಏನು ನಡೀತಾ ಇದೆ ಅದು ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ಸರ್ಕಾರ ತಿರುಗಿ ನೋಡೋವರೆಗೂ ಸಹ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನ ಸಹ ಈಗ ಆಲ್ರೆಡಿ ಬೀದಿ ಬದಿಯ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷರುಗಳು ಸಹ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತಹ ಪ್ರೊಟೆಸ್ಟ್ ಹೇಗಿರುತ್ತೆ, ಅದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ, ಅವರ ಬೇಡಿಕೆಗಳಿಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಇದ್ರ ಜೊತೆಗೆ ಗಮನಿಸಬೇಕಾಗಿರುವಂಥದ್ದು, ಒಂದು ವೇಳೆ ಸರ್ಕಾರ ಇವತ್ತೇನಾದ್ರೂ ಅವರಿಗೆ ರಿಪ್ಲೈ ಮಾಡಲಿಲ್ಲ, ಪ್ರತಿಕ್ರಿಯೆ ನೀಡಲಿಲ್ಲ ಅಂದ್ರೆ ರಾಜ್ಯ ವ್ಯಾಪಿಯಾಗಿ ಅವರು ಬೀದಿ ಬದಿಯ ಹೋರಾಟಗಾರರು, ಬೀದಿ ಬದಿಯ ವ್ಯಾಪಾರಿಗಳು ಹೋರಾಟ ಮಾಡುವುದಂತೂ ಖಂಡಿತ ಅನ್ನುವಂಥ ಮಾತನ್ನ ತಿಳಿಸಿದ್ದಾರೆ. ಧನ್ಯವಾದ ಲಕ್ಷ್ಮಿ, ನಿಮ್ಮೆಲ್ಲ ಮಾಹಿತಿಗಾಗಿ.